ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಖುಷಿ ಕ್ರಿಯೇಟಿವ್ಸ್ ಚಾನಲ್. ಇವತ್ತು ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಸಾರಿ ಕುಚ್ಚನ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ. ನೀಡಲ್ ಬಂದುಬಿಟ್ಟು 10 0.75 ನೋಡಿ. ಫಸ್ಟ್ ಒಂದು ಲಾಕ್ ಮಾಡ್ತಾ ಇದ್ದೀನಿ. ಬಟ್ಟೆಗೆ ಒಂದು ಸಿಂಗಲ್ ಲಾಕ್ ಮಾಡ್ತಾ ಇದ್ದೀನಿ. ಒಂದು ಸಿಂಗಲ್ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ನ ಹಾಕ್ತಾ ಇದ್ದೀನಿ. 1 2 3 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ, ಸರಿಯಾಗಿ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 3 ಚೈನ್ನ ಹಾಕ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು 2 3 ಮತ್ತೆ 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ಬಟ್ಟೆಗೆ ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ಇದೇ ಥರನೇ 3 ಚೈನ್ ಹಾಕ್ಕೊಳ್ಳೋದು, ಲಾಕ್ ಮಾಡೋದು, ಈ ರೀತಿ ಫುಲ್ ಸಾರಿ ಎಂಡ್ ತನಕ ಇದೇ ಥರನೇ ಹಾಕ್ಕೋಬೇಕು. ಸಾರಿ ಎಂಡ್ವರೆಗೂ ಇದೇ ಥರನೇ ನಾವು ಬೇಸ್ ಡಿಸೈನ್ನ ಹಾಕ್ಕೋಬೇಕು. 3 ಚೈನ್ ಲಾಕ್, 3 ಚೈನ್ ಲಾಕ್ ಮಾಡ್ಕೋಬೇಕು. ಈ ಡಿಸೈನ್ ಸ್ವಲ್ಪ ಕಷ್ಟ ಆಗುತ್ತೆ ಹಾಕಕ್ಕೆ, ಆದರೂ ಈಸಿ ಅದ ನೋಡಿ. ಈ ರೀತಿ ಫುಲ್ ಬಟ್ಟೆಗೆ ನಾನು ಈ ರೀತಿ ಡಿಸೈನ್ನ ಹಾಕ್ಕೊಂಡಿದ್ದೀನಿ, ಬೇಸ್ ಡಿಸೈನ್ನ ಹಾಕ್ಕೊಂಡಿದ್ದೀನಿ. 3 ಚೈನ್ 1 ಲಾಕ್ ಈ ರೀತಿ ಮಾಡ್ಕೊಂಡಿದ್ದೀನಿ. ಕೊನೆಯದಾಗಿ 3 ಚೈನ್ 1 ಲಾಕ್ ಮಾಡ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು 1 ಲಾಕ್ ಮಾಡ್ಕೋತಾ ಇದ್ದೀನಿ. ಡಿಸೈನ್ ಅಂತೂ ತುಂಬಾ ಚೆನ್ನಾಗದ ಇದು, ಬಟ್ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಫಸ್ಟ್ ಸಲ ಸ್ವಲ್ಪ ಅರ್ಥ ಆಗಲಿಲ್ಲ ಅಂತಂದ್ರೆ ಪದೇ ಪದೇ ಪ್ಲೇ ಮಾಡಿ ನೋಡಿ. ನೋಡಿ ಇಷ್ಟು ಡಿಸೈನ್, ಬೇಸ್ ಡಿಸೈನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಬಟ್ಟೆನ ತಿರುಗಿಸ್ಕೊಂಡು ಬಟ್ಟೆನ ಉಲ್ಟಾ ಮಾಡಿಕೊಂಡು, ದಾರ ಏನು ಕಟ್ ಮಾಡೋದಿಲ್ಲ, ಸೇಮ್ ಅದೇ ದಾರದಿಂದನೇ ಹಾಕ್ತಾ ಇದ್ದೀನಿ. ಬಟ್ಟೆನ ಉಲ್ಟಾ ಮಾಡಿಕೊಂಡು ಇವಾಗ 1 2 3 4 5 6 7 8 ಚೈನ್ನ ಹಾಕ್ತಾ ಇದ್ದೀನಿ. ಬಟ್ಟೆನ ತಿರುಗಿಸ್ಕೊಂಡು ಉಲ್ಟಾ ಮಾಡಿಕೊಂಡು 8 ಚೈನ್ನ ಹಾಕ್ತಾ ಇದ್ದೀನಿ. 8 ಚೈನ್ ಹಾಕ್ಕೊಂಡು 2 ಮನೆಗಳನ್ನ ಬಿಟ್ಟು 3ನೇ ಮನೆಯೊಳಗೆ ಒಂದು ಲಾಕ್ ಮಾಡ್ತಾ ಇದ್ದೀನಿ. ಅದು 8 ಚೈನ್ನ ಆ 3ನೇ ಮನೆಯೊಳಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನಂತರ ಮತ್ತೆ ಬಟ್ಟೆನ ರಿವರ್ಸ್ ಮಾಡಿಕೊಂಡು ಮತ್ತೆ ಬಟ್ಟೆನ ಹೊಳಿಸ್ಕೊಂಡು ಆ 8 ಚೈನ್ ಏನು ಹಾಕಿದ್ವಲ್ಲ, ಆ 8 ಚೈನ್ಗೆ ನಾವು ಒಂದು ಸಿಂಗಲ್ ಲಾಕ್ ಮಾಡ್ಕೋತಾ ಹೋಗ್ತೀವಿ. 9 ಸಿಂಗಲ್ ಚೈನ್ನ ಹಾಕೋತಾ ಇವಿ. ಆ ಒಂದು 8 ಚೈನ್ ಅದಲ್ಲ, ಆ 8 ಚೈನ್ಗೆ ನಾವು 9 ಸಿಂಗಲ್ ಚೈನ್ನ ಹಾಕ್ತಾ ಇದ್ದೀನಿ. 9 ಸಿಂಗಲ್ ಚೈನ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಆ 8 ಚೈನ್ ಗ್ಯಾಪ್ಗೆ ಆ 8 ಚೈನ್ಗೆ ನಾನು ಬಟ್ಟೆನ ತಿರುಗಿಸ್ಕೊಂಡು, ಅದಕ್ಕೇ ಆ 8 ಚೈನ್ಗೆ ನಾನು 9 ಚೈನ್ನ ಸಿಂಗಲ್ ಚೈನ್ ಮಾಡ್ಕೋತಾ ಇದ್ದೀನಿ. 8 ಚೈನ್ಗೆ ಸಿಂಗಲ್ ಚೈನ್ ಲಾಕ್ ಮಾಡ್ತಾ ಇದ್ದೀನಿ.
ಆ ಎಂಟು ಚೈನ್ಗೆ ನಾನು 9 ಸಲ ಸಿಂಗಲ್ ಲಾಕ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಬರುತ್ತದೆ. ಆ 8 ಚೈನಿಗೆ ನಾನು 9 ಸಲ ಈ ರೀತಿ ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ ಮತ್ತೆ ತಿರ್ಗಾ ಬಟ್ಟೆನ ಹೊಳಿಸ್ಕೊಂಡು ಬಟ್ಟೆನ ಈ ರೀತಿ ಹೊಳಿಸ್ಕೊಂಡು ಇಲ್ಲಿ 2 ಚೈನ್ನ ಹಾಕ್ತಾ ಇದ್ದೀನಿ. 2 ಚೈನ್ ಮಾಡ್ಕೋತಾ ಇದ್ದೀನಿ. 2 ಚೈನ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಏನು 9 ಲಾಕ್ ಮಾಡ್ಕೊಂಡಿದ್ವಲ್ಲ ಆ ಲಾಕ್ಗಳ ಮಧ್ಯೆ ನಾನು ಮತ್ತೆ ಒಂದು ಕಂಬನ ಮಾಡ್ಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಆ 9 ಲಾಕ್ಗಳು ಮಾಡ್ಕೊಂಡಿದ್ವಲ್ಲ ಆ ಲಾಕ್ ಮಧ್ಯೆನೇ ನಾನು ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಆ ಒಂದು ಲಾಕ್ನ ಮಧ್ಯೆ ನೀಡಲ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದೀನಿ. ಇಲ್ಲಿ 4 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು. ಇಲ್ಲಿ 4 ಡಬಲ್ ಕ್ರೋಶ ಕಂಬಗಳು ಕೂಡ್ತಾವು. ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಆ ಲಾಕ್ನಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಟ್ಟು 4 ಡಬಲ್ ಕ್ರೋಶ ಕಂಬಗಳು ಕೂಡ್ತಾವೆ. ಇಲ್ಲಿ 4 ಡಬಲ್ ಕ್ರೋಶ ಕಂಬಗಳನ್ನ ಹಾಕೋಬೇಕು. ಮತ್ತೆ 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ನಂತರ ಇಷ್ಟಾದಮೇಲೆ ಇವಾಗ ಮತ್ತೆ 8 ಚೈನ್ನ ಹಾಕ್ತಾ ಇದ್ದೀನಿ. 4 ಡಬಲ್ ಕ್ರೋಶ ಕಂಬಗಳಾದಮೇಲೆ ಮತ್ತೆ 8 ಚೈನ್ನ ಹಾಕ್ತಾ ಇದ್ದೀನಿ. 8 ಚೈನ್ನ ಹಾಕ್ತಾ ಇದ್ದೀನಿ. ಮತ್ತೆ 8 ಚೈನ್ ಹಾಕ್ಕೊಂಡು ಸೇಮ್ 2 ಮನೆ ಬಿಟ್ಟು ಏನು 3ನೇ ಮನೆದೊಳಗೆ ಲಾಕ್ ಮಾಡಿದ್ವಲ್ಲ ಅದೇ ಥರನೇ ಅದೇ ಮನೆದೊಳಗೆ 3ನೇ ಮನೆದೊಳಗೆ ನಾನು ಮತ್ತೆ ಒಂದು ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ. ಆ 8 ಚೈನ್ನ ಹಾಕಿ ಆ 3ನೇ ಮನೆಯೊಳಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಬಟ್ಟೆನ ತಿರುಗಿಸ್ಕೊಂಡು ಇಲ್ಲಿ ಆ ಏನು 8 ಚೈನ್ ಹಾಕ್ಕೊಂಡಿದ್ವಲ್ಲ ಆ 8 ಚೈನ್ಗೆ ನಾನು ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ. 9 ಸಿಂಗಲ್ ಲಾಕ್ಗಳನ್ನ ಮಾಡ್ಕೋತಾ ಇದ್ದೀನಿ. 9 ಸಿಂಗಲ್ ಚೈನ್ನ ಮಾಡ್ಕೋತಾ ಇದ್ದೀನಿ. ಆ 8 ಚೈನ್ಗೆ ನಾನು ಬಟ್ಟೆನ ತಿರುಗಿಸ್ಕೊಂಡು ಆ 8 ಚೈನ್ಗೆ 9 ಸಿಂಗಲ್ ಲಾಕ್ನ ಮಾಡ್ತಾ ಇದ್ದೀನಿ. ಡಿಸೈನ್ ತುಂಬಾ ಈಸಿ ಅದ, ಬಟ್ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿದ್ರೆ ಅರ್ಥ ಆಗುತ್ತೆ. ಪೂರ್ತಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಇವಾಗ ನೋಡಿ ಆ 8 ಚೈನ್ಗೆ ನಾನು 9 ಸಿಂಗಲ್ ಲಾಕ್ನ ಮಾಡ್ಕೋತಾ ಇದ್ದೀನಿ. ಒಂಬತ್ತು ಸಿಂಗಲ್ ಲಾಕ್ನ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ 8 ಚೈನ್ಗೆ ನಾವು ಸಿಂಗಲ್ ಲಾಕ್ನ ಮಾಡ್ಕೋತಾ ಇದ್ದೀನಿ.
9 ಲಾಕ್ ಆದಮೇಲೆ ಮತ್ತೆ ಬಟ್ಟೆನ ತಿರುಗಿಸ್ಕೊಂಡು ಮತ್ತೆ ಅಲ್ಲಿ 2 ಚೈನ್ನ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಆ 9 ಲಾಕ್ ಮಾಡ್ಕೊಂಡಿದ್ವಲ್ಲ ಆ ಲಾಕ್ನ ಫಸ್ಟ್ ಲಾಕ್ನ ಮಧ್ಯೆ ನಾನು ನೀಡಲ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಇಲ್ಲಿ 4 ಕ್ರೋಶಾ ಕಂಬಗಳು ಕೂಡ್ತಾವೆ. ನೀಡಲ್ ಮೇಲೆ ದಾರ ತಗೊಂಡು ಆ ಒಂದು ಸಿಂಗಲ್ ಲಾಕ್ನ ಮಧ್ಯೆ ನೀಡಲ್ನ ಹಾಕಿ ನೋಡಿ, ಸಿಂಗಲ್ ಲಾಕ್ನ ಮಧ್ಯೆ ನೀಡಲ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಇದೇ ಥರನೇ ಇಲ್ಲಿ 4 ಡಬಲ್ ಕ್ರೋಶಾ ಕಂಬಗಳು ಕೂಡ್ತವೆ. ಇಲ್ಲಿ ನೋಡಿ, ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಆ ಲಾಕ್ನ ಮಧ್ಯೆ ನೀಡಲ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ತಾ ಇದ್ದೀನಿ. ಇಷ್ಟಾದಮೇಲೆ ಮತ್ತೆ ಇಲ್ಲಿ 8 ಚೈನ್ನ ಹಾಕಬೇಕು. ಮತ್ತೆ ಇಲ್ಲಿ 8 ಚೈನ್ನ ಹಾಕ್ತಾ ಇದ್ದೀನಿ. ನೋಡಿ, 8 ಚೈನ್ ಹಾಕ್ಕೊಂಡು ಮೊದಲೇನು ಲಾಕ್ ಮಾಡ್ಕೊಂಡಿದ್ದೀವಲ್ಲ 3ನೇ ಮನೆದೊಳಗೆ, ಅದೇ ಮನೆದೊಳಗೇ ನಾನು ಲಾಕ್ ಮಾಡ್ತಾ ಇದ್ದೀನಿ. ಒಂದು ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ. 8 ಚೈನ್ನ ಆ ಒಂದು ಮನೆದೊಳಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಬಟ್ಟೆನ ತಿರುಗಿಸ್ಕೊಂಡು ಇಲ್ಲಿ ಮತ್ತೆ ಆ 8 ಚೈನ್ಗೆ ನಾನು 9 ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ. ಇದೇ ಥರನೇ ಇಲ್ಲಿ ಈ ಒಂದು ಡಿಸೈನ್ಗೆ 5 ಪೆಟಲ್ಗಳು ಕೂಡ್ತಾವು. ಈ ಒಂದು 5 ಪೆಟಲ್ ಡಿಸೈನ್ಗಳು ಕೂಡ್ತವೆ ಇದಕ್ಕೆ. ಇವಾಗ ನೋಡಿ, ಮತ್ತೆ 9 ಲಾಕ್ ಮಾಡಿಕೊಂಡು ನೆಕ್ಸ್ಟು 2 ಚೈನ್ ಹಾಕ್ಕೊಂಡು ಆ 9 ಲಾಕ್ನ ಮಧ್ಯೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಇಲ್ಲಿ 4 ಕ್ರೋಶಾ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿದರೆ ಡಿಸೈನ್ ಪೂರ್ತಿ ಅರ್ಥ ಆಗುತ್ತೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೋಡಿ, ಮತ್ತೆ 8 ಚೈನ್ ಹಾಕ್ಕೊಂಡು ಸೇಮ್ ಅದೇ ಗ್ಯಾಪ್ನಲ್ಲೇ ನಾನು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಪೆಟಲ್ಗಳು ಬರ್ತಾವೆ. ಇದಕ್ಕೆ ಈ ರೀತಿ ಡಿಸೈನ್ ಕೂಡುತ್ತೆ. ನೋಡಿ, ಅದೇ ಥರನೇ ನಾನು ಈ ಒಂದು ಡಿಸೈನ್ಗೆ 5 ಪೆಟಲ್ಗಳನ್ನ ಮಾಡಿದ್ದೀನಿ. ಈ ರೀತಿ ಡಿಸೈನ್ ಬರುತ್ತೆ. ಪೂರ್ತಿ ಡಿಸೈನ್ 5 ಆ ರೀತಿ 5 ಪೆಟಲ್ಗಳು ಆದಮೇಲೆ 2 ಮನೆಗಳನ್ನ ಬಿಟ್ಟು 3ನೇ ಮನೆ ಲಾಕ್ ಏನದಲ್ಲ ಬೇಸ್ ಲಾಕ್, ಆ ಲಾಕ್ ಮೇಲೆ ನಾನು ಲಾಕ್ ಮಾಡ್ತಾ ಇದ್ದೀನಿ. 2 ಮನೆಗಳು ಬಿಟ್ಟು 3ನೇ ಮನೆಯ ಲಾಕ್ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಮತ್ತೆ 8 ಚೈನ್ನ ಹಾಕ್ತಾ ಇದ್ದೀನಿ. ಮತ್ತೆ 3 ಚೈನ್ನ ಹಾಕ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಲಾಕ್ ಮೇಲೇ ಲಾಕ್ ಮಾಡ್ಕೋತಾ ಇದ್ದೀನಿ. ಯಾಕಂತಂದರೆ ಇಲ್ಲಿ ಒಂದು ಕುಚ್ಚು ಕಟ್ಕೊಳ್ಳೋಕ್ಕೆ ಅಂಥೇಳಿ ನಾನು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ನೀವು ಕುಚ್ಚು ಬೇಡ ಅಂತಂದರೆ ಹೀಗೆ ಕಂಟಿನ್ಯೂ ಮಾಡ್ಕೋಬೋದು. 3 ಚೈನ್ ಹಾಕ್ಕೊಂಡು ಲಾಕ್ ಮೇಲೇ ಲಾಕ್ ಮಾಡಿ ಮತ್ತೆ 8 ಚೈನ್ಗಳನ್ನ ಹಾಕ್ಕೊಂಡು 2 ಮನೆ ಬಿಟ್ಟು 3ನೇ ಮನೆಯೊಳಗೆ ನಾನು ಆ 8 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಬಟ್ಟೆನ ಉಲ್ಟಾ ಮಾಡಿಕೊಂಡು
ಆ 8 ಚೈನ್ 9 ಸಿಂಗಲ್ ಚೈನ್ನ ಹಾಕ್ತಾಯಿದ್ದೀನಿ. 8 ಚೈನ್ಗೆ 9 ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ. ಮೊದಲೇ ಡಿಸೈನ್ಗೆ ಯಾವ ರೀತಿ ಮಾಡ್ಕೊಂಡಿದ್ವಿ ಅದೇ ಥರನೇ ಸೇಮ್ ಮಾಡ್ಕೊಳ್ಳೋದು. ಇವಾಗ ನೋಡಿ 9 ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ನಂತರ 2 ಚೈನ್ ಬಟ್ಟೆನ ತಿರುಗಿಸ್ಕೊಂಡು 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರನ ತಗೊಂಡು ಆ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ವಲ್ಲ ಆ ಒಂದು ಲಾಕ್ನ ಮಧ್ಯೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೊತಾ ಇದ್ದೀನಿ. ಇಲ್ಲಿ 4 ಕ್ರೋಶಾ ಕಂಬಗಳು ಕೂಡ್ತಾವು. ಇದೇ ಥರನೇ ಸಾರಿ ಪೂರ್ತಿನೂ ಇದೇ ಥರನೇ ಡಿಸೈನ್ ಮಾಡ್ಕೋಬೇಕು. ಯಾವುದೇ ಥರದ ಬೀಡ್ಸ್ ಬರಲ್ಲ ಇದಕ್ಕೆ. ಬೇಕಂತಂದರೆ ಮೇಲ್ಗಡೆ ನೀವು ಬೇಸ್ಗೆ ಬೀಡ್ಸ್ ಹಾಕೋಬಹುದು. ನಾನು ಯಾವುದೇ ಥರದ ಬೀಡ್ಸ್ಗಳನ್ನ ಹಾಕಿಲ್ಲ ಇದಕ್ಕೆ. ಇವಾಗ ನೋಡಿ 4 ಕಂಬ ಆದಿಂದ ಮತ್ತೆ 8 ಚೈನ್ನ ಹಾಕ್ತಾಯಿದ್ದೀನಿ. 8 ಚೈನ್ ಹಾಕ್ಕೊಂಡು ಸೇಮ್ ಮೂರನೇ ಮನೆ ಇದೆಯಲ್ಲ ಆ ಮನೆಯೊಳಗೆ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ ಡಿಸೈನ್ ಈ ರೀತಿ ಕಾಣಿಸುತ್ತಾ, ಪೂರ್ತಿ ಡಿಸೈನ್ ಹಾಕಿಂದ ಈ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಅನಿಸುತ್ತಿದ್ದು. ಸಿಂಪಲ್ನೂ ಅದ ಹಾಕೋದು. ಸ್ವಲ್ಪ ವಿಡಿಯೋನ ಸರಿಯಾಗಿ ನೋಡಿದರೆ ಗೊತ್ತಾಗುತ್ತೆ. ನೋಡಿ ಲಾಸ್ಟ್ ಸ್ಟೆಪ್ಪು ಇದೇ ಥರನೇ ಒಂದು ಫ್ಲವರ್ ಬರುತ್ತೆ, ನಂತರ ಒಂದು ಕುಚ್ಚು, ಒಂದು ಫ್ಲವರು, ಈ ರೀತಿ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಕೊನೆಯದಾಗಿ ನಾನು ಇಷ್ಟಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ಇದು ಡಿಸೈನ್ನ. ಒಂದು ಕುಚ್ಚಾದಿಂದ ಮತ್ತೆ ಒಂದು ಫ್ಲವರ್ ಬರುತ್ತಿಲ್ಲಿ. ಇಷ್ಟೇ ಕಟ್ ಮಾಡಿಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ನಾನು ನಾಟ್ ಹಾಕ್ಕೊಂಡಿದ್ದೀನಿ. ನೋಡಿ ಒಂದು ಫ್ಲವರು, ಒಂದು ಕುಚ್ಚು, ಒಂದು ಫ್ಲವರ್ ಬರುತ್ತೆ. ಈ ರೀತಿ ಡಿಸೈನ್ ಕಾಣಿಸುತ್ತೆ. ಈ ಕುಚ್ಚು ಕಟ್ಟಿಂದ ನೋಡಿ ಈ ರೀತಿ ಕಾಣಿಸುತ್ತೆ ಡಿಸೈನು. ತುಂಬಾ ಚೆನ್ನಾಗಿ ಅನಿಸುತ್ತೆ. ಮತ್ತು ಸಿಂಪಲ್ನೂ ಅದ, ಹಾಕೋದೇನು ಕಷ್ಟ ಅನಿಸಲ್ಲ. ವಿಡಿಯೋನ ಪೂರ್ತಿ ನೋಡಿ ಅಂದರೆ ಡಿಸೈನ್ ಯಾವ ರೀತಿ ಹಾಕಬೇಕು ಅಂತ ಗೊತ್ತಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ನೋಡಿ ನಾನು ಈ ರೀತಿ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಕಲರ್ ಸಾರಿ ಕಾಂಬಿನೇಷನ್ ನೋಡಿಕೊಂಡು ನೀವು ವರ್ಕ್ನ ಮಾಡ್ಕೋಬಹುದಿದು. ಮತ್ತು ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅದರೊಳಗಿರುವಂಥ ಆಲ್ ಆಪ್ಷನ್ ಕ್ಲಿಕ್ ಮಾಡಿದರೆ ನಾವು ಹಾಕಿರುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪ್ತದೆ. ಮತ್ತು ನಾಳೆ ಭೇಟಿಯಾಗೋಣ. ನಮಸ್ತೆ.